ತಾವು 2 ಸಲ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿದ್ರಿ, 2 ಸಲ 3 ಸಲ ತಮ್ಮ ತಂದೆ ಪ್ರಮಾಣ ಕಂಡ್ರೆ 2 ಇದ್ದರು. ಎಲ್ಲರೂ ಹಿಂದಿನ ಬಸವಪ್ಪ ಹಿಡ್ಕೊಂಡು ಎಲ್ಲರೂ ಫ್ಯಾಕ್ಟರಿ ಕಟ್ಟಿಂದು ದುಡ್ದಿದಾರ. ಅದೇನು ಸರಿಯಾಗಿ ತಾವು ಅಧ್ಯಕ್ಷರಿಂದ ಏನ್ ನಡೆಸಿದ್ರಿ, ಅವಾಗ ಚೆನ್ನಾಗಿತ್ತು, ಎಲ್ಲ ರೀತಿಯಲ್ಲಿ ಪೇಮೆಂಟ್ನು ಸರಿಯಾಗ್ತಿತ್ತು, ಎಲ್ಲ ಆಗ್ತಿದೆ. ಈಗಾಗಲೇ ಯಾವುದೋ ಕಾರಣದ್ದು ಬಂದ್ ಬಿಟ್ಟಿದೆ. ಆ ಬಂದ್ ಬಿಟ್ಟಿದ್ದಕ್ಕೆ ಚಾಲು ಮಾಡಬೇಕಿತ್ತಂದ್ರೆ ಒಂದು ಈಶ್ವರ್ ಕಂಡ್ರೆ ಚಾಲು ಮಾಡಬಹುದು, ಅಮರ್ ಕಂಡ್ರೆ ಚಾಲು ಮಾಡಬಹುದು. ಅದಕ್ಕಂತೆ ಬಿಟ್ಟು ಪತ್ತನಕರ ಅಧ್ಯಕ್ಷರು ಅಲ್ಲಿನ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರ್ ಅವರು ಏನ್ ಹೇಳ್ತಿದ್ರೆ, ನೀವು ಯಾರೋ ಫ್ಯಾಕ್ಟರಿ ನಡೆಸ್ರಿ, ಸರ್ಕಾರದಿಂದ ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಕ್ ತಯಾರಿದ್ದಾರೆ. ಒಂದನೇ ವಿಷಯ. ಎರಡನೇ ವಿಷಯ ಏನು ಚಂದ್ರಶೇಖರ್ ಪಾಟೀಲ್ ಹೇಳೋರು, ಆ ರೀತಿ ಯಾವ್ದಾದ್ರು ಈಗೇನು ಏರ್ಪೋರ್ಟ್ ಗಿಂತ ನಂಗೆ ಅನಿಸ್ತಾ ಇದೆ ನೆಸೆಸರಿ ಶುಗರ್ ಫ್ಯಾಕ್ಟರಿ ಇದೆ. ಏರ್ಪೋರ್ಟ್ ನೆಸೆಸರಿ ಇಲ್ಲ ನಮ್ಮ ಬೀದರ್ ಜಿಲ್ಲೆಗಳಿಗೆ ಮತ್ತೆ ರೈತರಿಗೆ. ಮತ್ತೊಂದೇನಿದೆ ಮಂತ್ರಿಗಳ ಬಾಲಿಕೆದಾಗ ಅವರದ್ದಾಗ ಪ್ರಾಬ್ಲಮ್ ಇಲ್ಲ ರೈತರದು. ಯಾಕಂದ್ರೆ ಬಾಲ್ಕಿ ಚಾರ್ಜ್ ಹಾಕೋದು ಮಂತ್ರಿ ಶುಗರ್ ಫ್ಯಾಕ್ಟರಿ ಇದೆ. ಅವ್ರು ಮುಂಚೆ ಅವ್ರ ಫಾರ್ಮರ್ ತಪ್ಪಾಗ್ತದೆ. ಈ ಪ್ರಾಬ್ಲಮ್ ಬರ್ತಾ ಇರೋದು ಹುಮ್ನಾಬಾದ್ ತಾಲೂಕ ಮಂದಿಗೆ ಸರ್. ಮತ್ತೆ ಅಷ್ಟು ಸೌತ್ ಬಸವ ಕಲ್ಯಾಣ ಜನವರಿಗೆ ಅದನ್ನ ಬಾಲಿಕೆ ಕನ್ವರ್ಟ್ ಆಗಿ ಹೋಯ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಏನಾಗಿದೆ ಸರ್, ಕಬ್ಬು ಜಾಸ್ತಿ ಇದೆ. ಮತ್ತೆ ಈ ಸಲ ಮಳೆ ಜಾಸ್ತಿ ಆಗಿ ಕೆಲವು 3 ಸೀಸನ್ ಮತ್ತೆ ಇದಕ್ಕೆ ಡಬಲ್ ಕಬ್ಬಿದೆ. ಈ ನಾನು ಕೇಳಿದ ಆಮರ್ ಕಂಡ್ರೆ ಅಧ್ಯಕ್ಷರಿಗೆ ಇಲ್ಲ ಸರ್, ಈ ಸಲ 25,000 ಲಕ್ಷ ಕಬ್ಬಿದೆ ಅಂತ ಸರ್. ಇವರು ಎಲ್ಲರೂ ಕ್ರೈಸ್ ಮಾತ್ರ ಕಬ್ಬ ಹೋಗ್ತಾ ಇದೆ. 18-20 ಲಕ್ಷ ಟನ್ ಹೋಗ್ತದೆ ಸರ್. ಇವು 4 ಶುಗರ್ ಫ್ಯಾಕ್ಟರಿ ಮತ್ತು ಎಲ್ಲರೂ ಕಂತಿ ಸರಿಯಾಗಿ ನಡೆದ್ರು ಇನ್ನು 5-6 ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್. ಈ ರೀತಿ ಆಯ್ತು ರೈತರದು. ಈ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್. ನಮ್ ಕಬ್ಬು ಯಾವಾಗ ಹೋಗ್ತದ, ಯಾವಾಗ ಫ್ಯಾಕ್ಟರಿ ಚಾಲು ಆಗ್ತದ ಅಂತ ಇದೆ. ಅದು ನಿಮ್ಮಿಂದು ಸಾಧ್ಯ ಅದ ಸರ್. ಏನ್ ಮಾಡ್ತೀರಿ ಏನಿಲ್ಲ, ಎಲ್ಲರೂ ಕಡೆಯಿಂದ ಇದು ಒಂದು ರೈತರ ಕಡೆದಾಗ್ಲಿ ಎಲ್ಲರ ಕಡೆಯಿಂದ BSS ಗೆ ಒಂದು ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್, ಇದು ಹ್ಯಾಂಗ ಈಗ ಹೇಳ್ತಾ ಇದ್ದಾರೆ ನೋಡ್ರಿ ಸರ್, ಈಶ್ವರ್ ಖಂಡ್ರೆ ಚೆನ್ನಾಗಿತ್ತು ಅಂತ. ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್, ಮತ್ತೆ ನಡು ಬಂದ್ಬಿಟ್ಟಿತ್ತಪ್ಪ BSS ಗೆ ಫ್ಯಾಕ್ಟರಿ ಈಶ್ವರ್ ಖಂಡ್ರೆ ಅವರು ಚಾಲು ಮಾಡೋದಂತ, ಅದು ಮಾಡಿಕೊಟ್ರು ಒಳ್ಳೇದಾಯ್ತದ ಅಂತ ಹೇಳ್ತಾ ಇದ್ದೀನಿ. ಬರಲ್ಲ, ಅದು ಇದನ್ನ ಮಾಡಕ್ ಬರಲ್ಲ. ಅದಕ್ಕೆ ಏನಾದ್ರು ಮಾಡಬೇಕಲ್ಲ. ಸತ್ಯಕ್ಕಂತೂ ಮನೆಗೆ ಕುಲ ಬರಲ್ಲ. ನಾನು ಕಬ್ಬು ಬೆಳೆಸಿದ ಮೇಲೆ ಏನ್ ಮಾಡ್ತೀರಿ ಹೇಳಿ ಸರ್.